ಹಲೋ ಸ್ಪರ್ಧಾರ್ಥಿಗಳೇ, ಮೋಹಿನ್ಸ್ ಟೆಕ್ ಎಜುಕೇಷನ್ ಚಾನಲಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು 2021 ಅಂದರೆ 24/10/2021ರಲ್ಲಿ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ ವುಮೆನ್ NKK ಮತ್ತು KK 3533 ಪೋಸ್ಟ್ಗಳ ನಡೆದಂತಹ ಕ್ವಶನ್ ಪೇಪರ್ ಮತ್ತು ಅದರ ಕೀ ಆನ್ಸರ್ಸ್ಗಳ ಬಗ್ಗೆ ವಿವರವಾಗಿ ಇದರಲ್ಲಿ ಹೇಳಲಿದ್ದೇನೆ. ಏನಾದರೂ ಡೌಟ್ಗಳಿದ್ದರೆ, ಕ್ವೈರಿಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಕೀ ಆನ್ಸರ್ಗಳ ಪ್ರಕಾರ ಇದರ ಪೂರ್ತಿಯಾಗಿ ಇದರಲ್ಲಿ ಹೇಳಲಿದ್ದೇನೆ. ಫಸ್ಟ್ ನೋಡಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ. ವಿಸ್ಟಾಡೋಮ್ ಕೋಚಸ್ ವೇರ್ ರನ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಆನ್ ವಿಚ್ ರೂಟ್? ಯಶವಂತಪುರ, ಮಂಗಳೂರು. ಎರಡನೇ ಕ್ವಶನ್ ಏನಿದೆ, ಬಜರಂಗ್ ಪುನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು ಅಂತ ಹೇಳ್ಬೋದು. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಚು ಕುಸ್ತಿ. ಮೂರನೇ ಕ್ವಶನ್ ಏನಿದೆ, ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ? ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು. ಭೀಮಾ. ಭೀಮಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ನಾಲ್ಕನೇ ಕ್ವಶನ್ ಏನಿದೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು? ನಾಲ್ಕನೇದೇನಿದೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವು. ಸಾಜನ್ ಪ್ರಕಾಶ್, ಶ್ರೀಹರಿ ನಟರಾಜ್, ಮಾನಾ ಪಟೇಲ್. ಇವರು 3 ಜನ ಸಹ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. 5ನೇ ಕ್ವಶನ್ ಏನಿದೆ ನೋಡಿ, ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಉತ್ಪನ್ನವಾಗುವುದು. ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ನಲ್ಲಿ ಉತ್ಪನ್ನವಾಗಿದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ, ಆ್ಯಪಲ್. 6ನೇ ಕ್ವಶನ್ ನೋಡಿ, ಒಂದು ಹೀಟರ್ ಕಾಯಿಲ್ ಅನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದ್ವಿಗುಣ ಆಗುತ್ತದೆ. ಒಂದು ಹೀಟರ್ ಕಾಯಿಲನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ದ್ವಿಗುಣ ಆಗುತ್ತದೆ. 7ನೇ ಕ್ವಶನ್ ಏನಿದೆ, ನಕ್ಸಲೀಯರು ಮತ್ತು ನಕ್ಸಲಿಸಮ್ ಎಂಬ ಪದವನ್ನು 1967ರಲ್ಲಿ ದಂಗೆಗಳು ನಡೆದ ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಫ್ಯಾರನ್ಹೀಟ್ ಮಾಪಕ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು. ಫ್ರೀಜಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ಆಸ್ ಪರ್ ಫ್ಯಾರನ್ಹೀಟ್ ಸ್ಕೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ, 32 ಡಿಗ್ರಿ. ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ? ವಿಚ್ ಪ್ಲಾನೆಟ್ ಈಸ್ ದ ಟ್ವಿನ್ ಆಫ್ ದ ಯುರೇನಸ್? ಸರಿಯಾದ ಉತ್ತರ ಆಪ್ಷನ್ ಬಿ, ನೆಪ್ಚೂನ್. 10ನೇ ಕ್ವಶನ್ ಇದೆ, ಎಲ್ ನೀನೋ ಒಂದು ಡ್ಯಾಶ್ ಅಂತ ಹೇಳ್ಬೋದು. 10ನೇ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಚ್ಚಗಿನ ಸಾಗರ ಪ್ರವಾಹ, ಎಲ್ ನೀನೋ. ಎಲ್ ನೀನೋ ಇಸ್ ದಿ ಅ ವಾರ್ಮ್ ಓಷಿಯನ್ ಕರೆಂಟ್. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಇಂಡ್ಯೂಸ್ ಆರ್ಟಿಫಿಷಿಯಲ್ ರೇನ್? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಲ್ವರ್ ಅಯೋಡೈಡ್. ಕೆಳಗಿನಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಆನ್ ಇನ್ಸುಲೇಟರ್? ಸರಿಯಾದ ಉತ್ತರ ಆಪ್ಷನ್ ಎ, ವಜ್ರ, ಡೈಮಂಡ್. 13ನೇ ಕ್ವಶನ್ ಏನಿದೆ, ಕೆಳಗಿನಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಬೆಳಕು
ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಓಕೆ, ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್? ಲೈಟ್ ಟ್ರಾವೆಲ್ಸ್ ವಿತ್ ಸ್ಪೀಡ್ ಗ್ರೇಟರ್ ದ್ಯಾನ್ ಆಫ್ ಸೌಂಡ್. ಲೈಟ್ ಕ್ಯಾನ್ ನಾಟ್ ಟ್ರಾವೆಲ್ ಥ್ರೂ ವಾಕ್ಯೂಮ್. ಲೈಟ್ ಟ್ರಾವೆಲ್ ಈಸ್ ಇನ್ ಎ ಸ್ಟ್ರೇಟ್ ಲೈನ್. ಆಪ್ಷನ್ ಡಿ, ನನ್ ಆಫ್ ದೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಲೈಟ್ ಕ್ಯಾನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಇದು ತಪ್ಪಾದ ಆನ್ಸರ್ ಆಗಿದೆ. 14ನೇ ಕ್ವಶನ್ ಏನಿದೆ, 32 ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸುತ್ತದೆ. 14ನೇ ಕ್ವಶನ್ದ ಸರಿಯಾದ ಉತ್ತರ ಆಪ್ಷನ್ ಎ 4. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ? 15 ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಂಪು ಮರಳಿನ ಕಲ್ಲು. ದ ಟೆಂಪಲ್ ಆಫ್ ದ ಪಟ್ಟದಕಲ್ಲು ಬಿಲ್ಟ್ ಡ್ಯೂರಿಂಗ್ ದಿ ಚಾಲುಕ್ಯ ಎಂಪೈರ್ ಆರ್ ಮೇಡ್ ಆಫ್ ರೆಡ್ ಸ್ಯಾಂಡ್ ಸ್ಟೋನ್. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? 16ನೇ ಕ್ವಶನ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಒಟ್ಟು ಆಂತರಿಕ ಪ್ರತಿಫಲನ. ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. 17ನೇ ಕ್ವಶನ್, ಸುಂದರ್ ಪಿಚಾಯಿ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ವಿತ್ ವಿಚ್ ಕಂಪನಿ ಈಸ್ ಸುಂದರ್ ಪಿಚಾಯಿ ಅಸೋಸಿಯೇಟೆಡ್? ಸರಿಯಾದ ಉತ್ತರ ಆಪ್ಷನ್ ಸಿ, ಗೂಗಲ್. ಈ ಕೆಳಗಿನಲ್ಲಿ ಯಾವುದು ಸಸ್ತನಿ? ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ದ ಮ್ಯಾಮಲ್? ಸರಿಯಾದ ಉತ್ತರ ಆಪ್ಷನ್ ಬಿ, ವೇಲ್, ತಿಮಿಂಗಲು. ಇವುಗಳಲ್ಲಿ ಯಾವುದು ನಿಜ? ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ, ಜೈನ ಧರ್ಮದ ಸ್ಥಾಪಕರು ಮಹಾವೀರ. ಎ ಮತ್ತು ಬಿ ಎರಡು ಸರಿ, ಎರಡು. ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ ಎ, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಗೌತಮ್ ಬುದ್ಧ ವಾಸ್ ದ ಫೌಂಡರ್ ಆಫ್ ದಿ ಬುದ್ಧಿಸಮ್. ಸರಕು ಮತ್ತು ಸೇವಾ ತೆರಿಗೆ GST ಅನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST is determined by which body in India? ಸರಿಯಾದ ಉತ್ತರ ಆಪ್ಷನ್ ಸಿ, GST ಮಂಡಳಿ, GST ಕೌನ್ಸಿಲ್. 21ನೇ ಕ್ವಶನ್ ಏನಿದೆ, ಕರ್ನಾಟಕ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು? ವಿಚ್ ಈಸ್ ದ ಬರ್ಡ್ ಇನ್ ದ ಸ್ಟೇಟ್ ಎಂಬ್ಲಮ್ ಆಫ್ ದಿ ಕರ್ನಾಟಕ? ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಡ ವೇರುಂಡ. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಮಲ್ಪೆ ಈಸ್ ನೋನ್ ಫಾರ್ ಇಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ, ಮೀನುಗಾರಿಕೆ ಬಂದರು, ಫಿಶಿಂಗ್ ಹಾರ್ಬರ್, ಮೀನುಗಾರಿಕೆ ಬಂದರು. 23ನೇ ಕ್ವಶನ್, ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? 23ನೇ ಕ್ವಶನ್ದ ಆನ್ಸರ್ ಸರಿಯಾದ ಉತ್ತರ ಗಂಗಾ. ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ದ ಏಜ್ ಆಫ್ ಎ ಟ್ರೀ ಕ್ಯಾನ್ ಬಿ ಡಿಟರ್ಮೈನ್ಡ್ ಮೋರ್ ಆರ್ ಲೆಸ್ ಅಕ್ಯುರೇಟ್ಲಿ ಬೈ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದು, ಕೌಂಟಿಂಗ್ ದ ನಂಬರ್ ಆಫ್ ರಿಂಗ್ಸ್ ಇನ್ ದ ಟ್ರಂಕ್. 25ನೇ ಕ್ವಶನ್, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ವೇರ್ ಈಸ್ ದ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಬೀಯಿಂಗ್ ಎಸ್ಟಾಬ್ಲಿಷ್ಡ್? ಸರಿಯಾದ ಉತ್ತರ ಎ, ಮಂಗಳೂರು. ಇವುಗಳಲ್ಲಿ ಯಾವ ಪಡೆಗಳು ಭಾರತ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ? ವಿಚ್ ಆಫ್ ದಿ ಫೋರ್ಸಸ್ ಈಸ್ ಟಾಸ್ಕ್ಡ್ ವಿತ್ ದ ಗಾರ್ಡಿಂಗ್ ದ ಇಂಡಿಯಾ ಚೀನಾ ಬಾರ್ಡರ್? ಸರಿಯಾದ ಉತ್ತರ ಆಪ್ಷನ್ ಸಿ, ITBP.
ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ ಹೇಳ್ಬೋದು. ಅಂಬಾರಿ ಸ್ವಪ್ನ ಶ್ರೇಣಿಯು ಏನನ್ನು ಸೂಚಿಸುವುದು? ಓಕೆ, ಅಂಬಾರಿ ಡ್ರೀಮ್ ಕ್ಲಾಸ್ ರೆಫರ್ಸ್ ಟು. ಸರಿಯಾದ ಉತ್ತರ ಆಪ್ಷನ್ ಬಿ, KSRTCಯ ಸಮೃದ್ಧ ಬಸ್ ಸೇವೆ. ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರಪುಂಜ ಮಿಲ್ಕಿ ವೇ ಗ್ಯಾಲಕ್ಸಿದ ಆಕಾರ ಏನು? ಓಕೆ, ವಾಟ್ ಈಸ್ ದ ಸೇಪ್ ಆಫ್ ದ ಮಿಲ್ಕಿ ವೇ ಗ್ಯಾಲಕ್ಸಿ ಇನ್ ವಿಚ್ ಅವರ್ ಸೋಲಾರ್ ಸಿಸ್ಟಮ್ ಈಸ್ ಸಿಚುಯೇಟೆಡ್? ಓಕೆ, ಸರಿಯಾದ ಉತ್ತರ ಆಪ್ಷನ್ ಡಿ, ಸುರುಳಿಯಾಕಾರ. ಭಾರತದಲ್ಲಿನ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಣಕಾಸು ಮಂತ್ರಿಮಂಡಲ. ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ? ಫ್ರಮ್ ವಿಚ್ ಕಂಟ್ರಿ ದ ಮೆಥಡ್ ಆಫ್ ದಿ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಅಡಾಪ್ಟೆಡ್ ಫ್ರಮ್? ಸರಿಯಾದ ಉತ್ತರ ಆಪ್ಷನ್ ಬಿ, USA. ವೈಫೈ ಉಪಯೋಗಿಸುವುದು. ಓಕೆ, ವೈಫೈ ಯೂಸಸ್ ಏನಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರೇಡಿಯೋ ಅಲೆಗಳು. ವೈಫೈ ಉಪಯೋಗಿಸುವುದು ರೇಡಿಯೋ ಅಲೆಗಳು. ಕೆಳಗಿನವುಗಳಲ್ಲಿನ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ ಭಟ್ನಾಗರ್ ಬಹುಮಾನ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? 32ನೇ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜ್ಞಾನ. ಗಾಂಜಾ ಯಾವುದರ ಉತ್ಪತ್ತಿಯಾಗಿದೆ? ಆಪ್ಷನ್ ಗಾಂಜಾ ಸಸ್ಯದಿಂದ ಉತ್ಪತ್ತಿಯಾಗಿದೆ. ಕೆಳಗಿನವರುಗಳಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ 2 ಸದನಗಳ ಸಭೆಗಳಲ್ಲಿ ಭಾಗವಹಿಸಬಹುದು? 34ನೇ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಡಿ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ರಾಮನ್ ಸಂಶೋಧನಾ ಸಂಸ್ಥೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು. ಪ್ರೊಸೆಸರ್ ಚಿಪ್ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, MHz. One minute, sorry. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತು? ಸರಿಯಾದ ಉತ್ತರ 37A, ROC. 38 GDPಯ ಪೂರ್ಣ ರೂಪವೇನು? ಸರಿಯಾದ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಚೀನಾ. ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಸರಿಯಾದ ಉತ್ತರ ಚಂಡಮಾರುತ. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ? ಸರಿಯಾದ ಉತ್ತರ ದೊಡ್ಡ ಬೆಟ್ಟ. ಆರ್ಸೆನಿಕ್ ಕೆಳಗಿನವುಗಳಲ್ಲಿನ ಯಾವುದರ ವಿಧ? ಓಕೆ, ಆರ್ಸೆನಿಕ್ ಈಸ್ ಅ ಟೈಪ್ ಆಫ್. ಸರಿಯಾದ ಉತ್ತರ ಆಪ್ಷನ್ ಬಿ, ಹೆವಿ ಮೆಟಲ್, ಭಾರವಾದ ಲೋಹ. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಡೇವಿಸ್ ಕಪ್. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದಿಂದ ಭಾಗಿಸಿದಾಗ ನಾವು 6 ಭಾಗಶಃ ಮತ್ತು 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಎ, 270 ಬರುತ್ತದೆ. RK ಲಕ್ಷ್ಮಣ್ ರವರು ಪ್ರಸಿದ್ಧ 45ನೇ ಕ್ವಶನ್ ಆನ್ಸರ್ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರ. RK ಲಕ್ಷ್ಮಣ್ ಅವರು ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರರು.
ಲಿಂಗನಮಕ್ಕಿ ಜಲಾಶಯವನ್ನು ಓಕೆ ಡ್ಯಾಮ್ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಓಕೆ, ಲಿಂಗನಮಕ್ಕಿ ಡ್ಯಾಮ್ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? 46ನೇ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಸಿ. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:3:4 ಮತ್ತು ಅವುಗಳ ಮೊತ್ತವು 420. ಚಿಕ್ಕ ಸಂಖ್ಯೆಯನ್ನು ಹುಡುಕಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. 3 ಬಾರಿ ನೈಸರ್ಗಿಕ ಸಂಖ್ಯೆಯ ಚೌಕವು 4 ಪಟ್ಟು ಕಡಿಮೆಯಾಗಿ ಸಂಖ್ಯೆಯು 55ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಕೀ ಆನ್ಸರ್ ಪ್ರಕಾರ ನಾನು ಆನ್ಸರ್ಗಳನ್ನ ಹೇಳ್ತಾ ಹೋಗ್ತಿದ್ದೇನೆ. ವಿವರವಾಗಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ತರಲು ಟ್ರೈ ಮಾಡ್ತೀನಿ. ಓಕೆ, 49ನೇ ಕ್ವಶನ್ ಆನ್ಸರ್. ಓಕೆ, ಆಪ್ಷನ್ ಎ ಆಗಿದೆ. 50ನೇ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ. ನಿಲುಗಡೆ ಹೊರತುಪಡಿಸಿ ಬಸ್ಸಿನ ವೇಗ 54 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ನಿಲುಗಡೆಯನ್ನು ಒಳಪಡಿಸಿದರೆ 45 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಬಸ್ ನಿಲ್ಲುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, 51ನೇ ಕ್ವಶನ್ ಆನ್ಸರ್ ಆಪ್ಷನ್ ಬಿ. 52ನೇ ಕ್ವಶನ್ ಆನ್ಸರ್ ಆಪ್ಷನ್ ಸಿ ಆಗಿದೆ. ನೀವು ಕ್ವಶನನ್ನು ಪೂರ್ತಿಯಾಗಿ ಡೀಟೇಲಾಗಿ ಓದಿ ಬಿಡಿಸಲು ಟ್ರೈ ಮಾಡಿ. ಓಕೆ, 53ನೇ ಕ್ವಶನ್ ಆನ್ಸರ್ ಆಪ್ಷನ್ ಸಿ. 40 ವರ್ಷಗಳು. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 2/5 ಓಕೆ, 8 ವರ್ಷಗಳ ನಂತರ ಅವನು ತಾಯಿಯ ಅರ್ಧ ವಯಸ್ಸಿನಾಗುತ್ತಾನೆ. ಓಕೆ, ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ. 54ನೇ ಕ್ವಶನ್. ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 26. 55ನೇ ಕ್ವಶನ್ ಆನ್ಸರ್. ಓಕೆ, ಆಪ್ಷನ್ ಡಿ 40. 56ನೇ ಕ್ವಶನ್ ಆನ್ಸರ್ ಆಪ್ಷನ್ ಸಿ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020ರಲ್ಲಿ ಒಡಿಶಾದಲ್ಲಿ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ? ಓಕೆ, ಸಾರಿ ಪ್ರೊನೌನ್ಸಿಯೇಷನ್. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ವಾಸ್ inaugurated in 2020 in Odisha. Which state is hosting its second edition? ಸರಿಯಾದ ಉತ್ತರ ಕರ್ನಾಟಕ. 57ನೇ ಕ್ವಶನ್ ಆನ್ಸರ್ ಆಪ್ಷನ್ ಎ. NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸಾಫ್ಟ್ವೇರ್ ಓಕೆ ಸ್ಪೈವೇರ್ ಯಾವ ದೇಶದ್ದು? 58ನೇ ಕ್ವಶನ್. NSO ಗ್ರೂಪ್ ದ್ಯಾಟ್ ಡೆವಲಪ್ ಪೆಗಾಸಸ್ ಸ್ಪೈವೇರ್ ಈಸ್ ಫ್ರಮ್? ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೇಲ್. 59ನೇ ಕ್ವಶನ್. 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ? ಸರಿಯಾದ ಉತ್ತರ 43,200. 60ನೇ ಕ್ವಶನ್ ಆನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ 61ನೇದು. ಸರಿಯಾದ ಉತ್ತರ ಆಪ್ಷನ್ ಡಿ 62ನೇ ಸರಿಯಾದ ಉತ್ತರ ಆಪ್ಷನ್ ಎ. 63ನೇ ಸರಿಯಾದ ಉತ್ತರ ಆಪ್ಷನ್ ಎ. 64ನೇ ಸರಿಯಾದ ಉತ್ತರ ಆಪ್ಷನ್ ಡಿ. 65ನೇ ಸರಿಯಾದ ಉತ್ತರ ಆಪ್ಷನ್ ಬಿ.
67ನೇ ಸರಿಯಾದ ಉತ್ತರ. ಓಕೆ, 1948-49ರಲ್ಲಿ ರಚಿಸಲಾದ JVP ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, JVP committee which was constituted in 1948-49 was related to which of the following? ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ. ಓಕೆ, ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್. ಲಕ್ನೋದಲ್ಲಿ 1857ರ ದಂಗೆಯ ನಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಗಂ ಹಜರತ್ ಮಹಲ್. ಯಾರು ಸಹಕಾರ ಅಂದರೆ ಕೋಆಪರೇಷನ್ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ? ಓಕೆ, ಅಂದರೆ ಪ್ರಸ್ತುತ. ಹೂ ಇಸ್ ದ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಕೋಆಪರೇಷನ್? ಸರಿಯಾದ ಉತ್ತರ ಆಪ್ಷನ್ ಎ, ಅಮಿತ್ ಶಾ. 70ನೇ ಕ್ವಶನ್, ಯಾವ ರೋಗವನ್ನು ಹ್ಯಾನ್ಸೆನ್ ರೋಗ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲೆಪ್ರಸಿ, ಕುಷ್ಠರೋಗ. ಓಕೆ, 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ, ಅಂದರೆ ಅ ಸವರೆನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? Africa's highest mountain, Mount Kilimanjaro, is located in which country? ಸರಿಯಾದ ಉತ್ತರ ಆಪ್ಷನ್ ಬಿ, ತಾಂಜಾನಿಯಾ. ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ? ಓಕೆ, ಸ್ನೇಕ್ ಬೋಟ್ ರೇಸಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಫೆಸ್ಟಿವಲ್ಸ್? ಸರಿಯಾದ ಉತ್ತರ 73ನೇದು ಆಪ್ಷನ್ ಬಿ, ಓಣಂ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ವಿಧವಾಗಿದೆ? ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ, ತೆಂಕುತಿಟ್ಟು. 75ನೇ ಕ್ವಶನ್, ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆ ಆಯಿತು? ಓಕೆ, ವೆನ್ ವಾಸ್ ದ ವಿಜಯನಗರ ಎಂಪೈರ್ ಎಸ್ಟಾಬ್ಲಿಷ್ಡ್? ಸರಿಯಾದ ಉತ್ತರ ಆಪ್ಷನ್ ಸಿ, 1336 AD. 1336 AD. ಕೀಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು? ಸೆಟಲ್ಮೆಂಟ್ಸ್ ಫೌಂಡ್ ಡ್ಯೂರಿಂಗ್ ದಿ ಕೀಜಾಡಿ ಎಕ್ಸ್ಕಿವೇಷನ್ ಬಿಲಾಂಗ್ಸ್ ಟು? ಸರಿಯಾದ ಉತ್ತರ 76ನೇದು ಆಪ್ಷನ್ ಎ, ಸಂಗಮ್ ಅವಧಿ. 77ನೇ ಕ್ವಶನ್, ರಾಜ್ಯದ ಮುಖ್ಯಮಂತ್ರಿಯಾಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿ ಅಪಾಯಿಂಟೆಡ್ ಆಸ್ ಅ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್? ಸರಿಯಾದ ಉತ್ತರ ಆಪ್ಷನ್ ಎ, 25 ವರ್ಷ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯು ಯಾವುದು? ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಬಫೆಲೋ ರೇಸಸ್ ಈಸ್ ಹೆಲ್ಡ್ ಇನ್ ಕರ್ನಾಟಕ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಬಳ. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ದ ಪವರ್ ಆಫ್ ದಿ ಹೈಕೋರ್ಟ್ ಟು ಇಶ್ಯೂ ರಿಟ್ಸ್ ಕಮ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್? ಸರಿಯಾದ ಉತ್ತರ ಆಪ್ಷನ್ ಸಿ, 226. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿದೆ? ಎರವ ಟ್ರೈಬ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಕ್ಟ್? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಡಗು. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಲೋಕಸಭೆ, ರಾಜ್ಯಸಭೆ, ಭಾರತದ ರಾಷ್ಟ್ರಪತಿ. ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕೆಳಗಿನಲ್ಲಿ ಯಾವುದು ಸತ್ಯ? ಓಕೆ, ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ,
ಭಾರತದ ರಾಷ್ಟ್ರಪತಿ ಅಂದರೆ ಅಧ್ಯಕ್ಷರಿಗೆ ಗವರ್ನರನ್ನು ತೆಗೆದುಹಾಕುವ ಅಧಿಕಾರವಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದಿ ಪವರ್ ಟು ರಿಮೂವ್ ಗವರ್ನರ್. 83ನೇದು, ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನಲ್ಲಿನ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ. ಅಂದರೆ ಭಾರತದ ಚುನಾವಣೆ ಆಯೋಗಕ್ಕೆ ಲೋಕಸಭೆ ಅಧ್ಯಕ್ಷರು ರಾಷ್ಟ್ರಪತಿ, ಅಂದರೆ ಪಂಚಾಯಿತಿ ಮತ್ತು ಪುರಸಭೆಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಂಚಾಯಿತಿ ಮತ್ತು ಪುರಸಭೆಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವ್ಯವಹರಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ ಎ, ಅಧ್ಯಕ್ಷರ ನಿಯಮ, ಪ್ರೆಸಿಡೆಂಟ್ಸ್ ರೂಲ್. 1 ಮಿನಿಟ್ನಲ್ಲಿ. ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಸರಿಯಾದ ಉತ್ತರ ಆಪ್ಷನ್ ಡಿ, ಲೇಖನ 368. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಳಿ. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಹೊಂದಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಹಿತಿ ಹಕ್ಕು ಕಾಯ್ದೆ. ರಾಜ್ಯಸಭೆ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಉಪ ಪ್ರಧಾನಮಂತ್ರಿ. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಗಂಗಾ ನದಿಯ ಡಾಲ್ಫಿನ್ಗಳು. 91ನೇದು, ಕೆಳಗಿನವುಗಳಲ್ಲಿ ಭಾರತ ಯಾವ ನೆರೆಯ ದೇಶಗಳು ಭೂಕುಸಿತ, ಭೂಪ್ರದೇಶ ಬಂಧನ, ಲ್ಯಾಂಡ್ ಲಾಕ್ಡ್ ದೇಶವಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಮ್ಯಾನ್ಮಾರ್. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ ಲೋಕಾಯುಕ್ತ. ಸಾಮಾನ್ಯವಾಗಿ IPC ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯನ್ ಪೆನಲ್ ಕೋಡ್. ಕಸ್ಟಡಿಯಲ್ಲಿನ ಚಿತ್ರಹಿಂಸೆಯು ಸರಿಯಾದ ಉತ್ತರ ಆಪ್ಷನ್ ಎ, ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧದ ಒಂದು ರೂಪ. ಸಹಕಾರಿ ಸಂಘಗಳು ಇವುಗಳಲ್ಲಿ ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜ್ಯ ಪಟ್ಟಿ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಪತಿ. ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ವಾಹಕಗಳು. COVID-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, B.1 617.2. ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಭದ್ರಾವತಿ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ ಶಾಖೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಧಾರವಾಡ. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ ಲೆಕ್ಕಗಳನ್ನು ಡೀಟೇಲ್ ಆಗಿ ವಿವರಿಸಲು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೇನೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಾನು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೇನೆ ವಿತ್ ಕೀ ಆನ್ಸರ್ಸ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.